ಸೆನ್ಸೆಕ್ಸ್ 304 ಅಂಕ ಏರಿಕೆ, 2 ಲಕ್ಷ ಕೋಟಿ ರೂಪಾಯಿ ಲಾಭ, LIC ಬಂಡವಾಳ ಹಿಂತೆಗೆತ ಆಗುತ್ತಾ? ಸ್ಟಾಕ್ ಮಾರ್ಕೆಟ್ ಟುಡೇ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂದು ಪಾಸಿಟಿವ್ ವಾತಾವರಣ ಇತ್ತು. ಸೆನ್ಸೆಕ್ಸ್ 304 ಅಂಕ ಏರಿಕೆಯಾಗಿ 80,539ಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿದರೆ, ನಿಫ್ಟಿ 131 ಅಂಕ ಜಿಗಿದು 24,619ಕ್ಕೆ ಸ್ಥಿರ ಆಯಿತು. ಇವತ್ತು ಒಂದು ಪಾಸಿಟಿವ್ ರಿಸಲ್ಟ್ ಕೂಡ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಬೀರಿತು. ಮುಖ್ಯವಾಗಿ ಆಟೋಮೊಬೈಲ್ ಮತ್ತು ಫೈನಾನ್ಷಿಯಲ್ ಸ್ಟಾಕ್ಸ್ಗಳು ತುಂಬ ಏರಿಕೆಯನ್ನು ದಾಖಲಿಸಿದೆ. ಯಾಕಂತಂದರೆ ಅಮೆರಿಕದಲ್ಲಿ ರಿಟೇಲ್ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇರುವಂಥದ್ದು. ಹೀಗಾಗಿ ಫೆಡರಲ್ ರಿಸರ್ವ್ ರೇಟ್ ಕಟ್ಟನ್ನು ಮಾಡಬಹುದು ಸೆಪ್ಟೆಂಬರ್ನಲ್ಲಿ ಅನ್ನುವಂಥ ಒಂದು ಹೋಪ್ ಅಲ್ಲಿ ಉಂಟಾಗಿರುವಂತಾಗಿ ಈ ಜಾಗತಿಕ ಮಾರುಕಟ್ಟೆ ಸಕಾರಾತ್ಮಕವಾಗಿತ್ತು. ಅದು ಕೂಡ ಭಾರತದ ಮೇಲೆ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಇಂಪ್ರೂವ್ ಮಾಡ್ತು ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನೊಂದು ಮಹತ್ವದ ಸುದ್ದಿಯಲ್ಲಿ LIC ನಿಂದ ಸರ್ಕಾರ ಒಂದಷ್ಟು ಶೇರ್ಗಳನ್ನು 2.5-3% ಶೇರ್ಗಳನ್ನು ಹಿಂತೆಗೆದುಕೊಳ್ಳುವ ಒಂದು ಸಾಧ್ಯತೆ ಇದೆ, ಅಂದರೆ ಬಂಡವಾಳ ಹಿಂತೆಗೆತ ಮಾಡುವಂಥ ಸಾಧ್ಯತೆ ಇದೆ ಎಂಬ ವರದಿಗಳು CNBC TV 18 ಚಾನಲ್ನಲ್ಲಿ ಇವತ್ತು ಪ್ರಕಟ ಆಗಿರುವಂಥದ್ದು. ಹಾಗಾಗಿ ಅದು ಒಂದು ರೀತಿಯಲ್ಲಿ ಒಂದು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯಾರೆಲ್ಲ LICನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಯಸ್ತವ್ರೋ ಅವರಿಗೆ ಒಂದು ಹೊಸ ಅವಕಾಶ ಇಲ್ಲಿ ಸೃಷ್ಟಿ ಆಗುತ್ತೆ. ಹಾಗಾಗಿ ಅಫ್ಕೋರ್ಸ್ ಇದಕ್ಕೆ ಒಂದಷ್ಟು ಇದು ಹೇಳಿದ ತಕ್ಷಣ ಆಗಲ್ಲ. 2-3 ವಾರಗಳ ಒಂದು ತನಕ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೋಡ್ ಶೋಗಳನ್ನು ಕೂಡ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಪ್ರಕ್ರಿಯೆಗಳು ಮತ್ತು ಅದಕ್ಕೆ ಕಾಲಾವಕಾಶ ಕೂಡ ತಗಲುವಂತಹ ಅನಿವಾರ್ಯತೆ ಇರುತ್ತೆ. ಒಂದಷ್ಟು ಟೈಮ್ ಅದಕ್ಕೆ ಬೇಕಾಗುತ್ತೆ. ವೀಕ್ಷಕರೇ, ಇವತ್ತಿನ ಸ್ಟಾಕ್ ಮಾರ್ಕೆಟಲ್ಲಿ ಏನಾಯಿತು, ಯಾಕಾಗಿ ಸ್ಟಾಕ್ ಮಾರ್ಕೆಟ್ ಇವತ್ತು ಏರಿಕೆಯನ್ನು ದಾಖಲಿಸ್ತು ಅನ್ನೋದನ್ನು ನೋಡಿದ್ರೆ, ಈಗಾಗಲೇ ಹೇಳಿದಾಗೆ ಜಾಗತಿಕ ಮಟ್ಟದಲ್ಲಿ ಒಂದು ಪಾಸಿಟಿವ್ ಕ್ಲೂ ಇತ್ತು. ಅದು ಸಕಾರಾತ್ಮಕವಾದ ಪ್ರಭಾವವನ್ನು ಬೀರಿತು. ಮುಖ್ಯವಾಗಿ ಅಮೆರಿಕದಲ್ಲಿ ಅಲ್ಲಿನ ಫೆಡರಲ್ ರಿಸರ್ವ್, ಅಂದರೆ ಭಾರತದಲ್ಲಿ RBI ಇದ್ದ ಹಾಗೆ ಮುಂದಿನ ತಿಂಗಳು ರೇಟ್ ಕಟ್ ಮಾಡುವಂಥ ಚಾನ್ಸಸ್ ಇದೆ. ಅಮೆರಿಕದಲ್ಲಿ ಬಡ್ಡಿದರ ಇಳಿಕೆ ಆದರೆ ಇಡೀ ಒಂದು ಹಣಕಾಸು ಮಾರುಕಟ್ಟೆಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ, ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರಿಕೆಗೆ ಕೂಡ ಒಂದು ಕಾರಣ ಆಗಿರುವಂಥದ್ದು. ಎರಡನೇದಾಗಿ, ಅಮೆರಿಕದಲ್ಲಿ ರೇಟ್ ಕಟ್ಟಿನ ಹೋಪ್ ಉಂಟಾಗಲಿಕ್ಕೆ ಕಾರಣ ಏನಂದರೆ ಅಲ್ಲಿನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಎಂದು ಚಿಲ್ಲರೆ ಗ್ರಾಹಕ ಸೂಚ್ಯಂಕ ದರ, ಇದು ಸಾಕಷ್ಟು ಇಳಿಕೆಯನ್ನು ದಾಖಲಿಸೋದು. ಅಂದರೆ ಒಂದು ರೀತಿಯಲ್ಲಿ ಒಂದು ಸ್ಟೇಬಲ್ ಆಗಿತ್ತು ಅಂತ ಹೇಳ್ಬೋದು ಜುಲೈನಲ್ಲಿ. ಮುಖ್ಯವಾಗಿ ಇದು ಕೂಡ ಭಾರತದ ಮೇಲೆ ಪರಿಣಾಮ ಬೀರಿದೆ. ಅದೇ ರೀತಿ ಭಾರತದಲ್ಲಿ ಕೂಡ CPI ಇನ್ಫ್ಲೇಷನ್ ಏನಾಗಿದೆ ಅಂದರೆ 8 ವರ್ಷಗಳಲ್ಲಿ ಕಡಿಮೆ ಮಟ್ಟಕ್ಕೆ ಇಳಿಕೆ ಆಗಿರುವಂಥದ್ದು. ಅಂದರೆ ಬೆಲೆ ಏರಿಕೆ ನಿಯಂತ್ರಣದಲ್ಲಿ ಇರುವಂಥದ್ದು. CPI 2.7%ಗೆ ಇಳಿಕೆ ಆಗಿದೆ ಜುಲೈನಲ್ಲಿ. ಇದು ಕಳೆದ 8 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದ್ದಾಗಿದೆ. 1.55%ಗೆ ಏರಿಕೆ ಆಗಿರುವಂಥದ್ದು. ಇದು ಕೂಡ ಅಂದರೆ 8 ವರ್ಷಗಳ ಮಟ್ಟದಲ್ಲಿ ಹೋಲಿಕೆಯನ್ನು ಮಾಡೋದಿದ್ರೆ ಭಾಳ ಕಡಿಮೆ ಅಂತ ಹೇಳ್ತಾರೆ. ಅಂದರೆ 2017 ಜೂನ್ ನಂತರ ಅತ್ಯಂತ ಕೆಳಮಟ್ಟಕ್ಕೆ ಹಣದುಬ್ಬರದ ಇಳಿಕೆ ಆಗಿರುವಂಥದ್ದು. ಹಣದುಬ್ಬರ ಇಳಿಕೆ ಆದಾಗ ಸಹಜವಾಗಿ ಬಡ್ಡಿದರ ಕಟ್ ಆಗುವಂತಹ ಒಂದು ಹೋಪ್ ಕೂಡ ಉಂಟಾಗುತ್ತೆ. ಅದೇ ಈಗ ಭಾರತದಲ್ಲಿ ಆಗ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಮುಂಬರುವ ತ್ರೈಮಾಸಿಕ ತನ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆಯಲ್ಲಿ ಬಡ್ಡಿದರವನ್ನು ಇಳಿಸುವಂಥ ಸಾಧ್ಯತೆ ಇದೆ ಎಂಬಂತಹ ಒಂದು ನಿರೀಕ್ಷೆ ಉಂಟಾಗಿದೆ. ಹೀಗಾಗಿ ಪಾಸಿಟಿವ್ ರಿಸಲ್ಟನ್ನು ಇವತ್ತು ಮಾರ್ಕೆಟ್ ಮೇಲೆ ಬೀರಿರುವಂಥದ್ದು. ವೀಕ್ಷಕರೇ, ಇವತ್ತು ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಟಾಪ್ ಗೈನರ್ಸ್ ಯಾರು ಅಂತ ನೋಡಿದ್ರೆ ಸುಮಾರು 36 ಸ್ಟಾಕ್ಗಳು ಇವತ್ತು ಹೈಯರ್ ಎಂಡ್ನಲ್ಲಿ ತನ್ನ ವಹಿವಾಟನ್ನು ನಡೆಸಿದೆ. ನಿಫ್ಟಿ ಇಂಡೆಕ್ಸ್ನಲ್ಲಿ ಮುಖ್ಯವಾಗಿ ಅಪೋಲೋ ಹಾಸ್ಪಿಟಲ್ ಎಂಟರ್ಪ್ರೈಸಸ್ 8.2% ಏರಿಕೆಯನ್ನು ದಾಖಲಿಸಿದೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್ ಇದು ಕೂಡ 5.09% ಏರಿಕೆಯನ್ನು ದಾಖಲಿಸಿದೆ. ಅದೇ ರೀತಿ ಔಷಧ ವಲಯದ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ 2.71% ಏರಿಕೆಯನ್ನು ದಾಖಲಿಸಿದೆ. ಟಾಪ್ ಗೈನರ್ಸಲ್ಲಿ ಈ ಶೇರ್ಗಳು ಬಂದಿವೆ. ಇನ್ನು ಅದೇ ರೀತಿ BEL ಶೇರ್ ಕೂಡ ಇವತ್ತು ಏರಿಕೆಯಾಗಿದೆ. ಎಟರ್ನಲ್, ಕೊಟಾಕ್ ಮಹೀಂದ್ರಾ ಬ್ಯಾಂಕ್, ಟಾಟಾ ಮೋಟರ್ಸ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಇದೆಲ್ಲ ಕೂಡ ಇವತ್ತು 1.4% 2.3% ತನಕ ಏರಿಕೆಯನ್ನು ಇವತ್ತು ದಾಖಲಿಸಿರುವಂಥದ್ದು. ಅದೇ ರೀತಿ ಒಂದಷ್ಟು ಶೇರುಗಳು ಇವತ್ತು ನಷ್ಟಕ್ಕೂ ಕೂಡ ಗುರಿಯಾಗಿರುವಂಥದ್ದು. ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಯಾವೆಲ್ಲ ಶೇರುಗಳು ನಷ್ಟಕ್ಕೀಡಾಗಿದೆ ಅಂದರೆ ಇಂಡಸ್ ಇಂಡ್ ಬ್ಯಾಂಕ್ 1.26% ಇಳಿಕೆಯಾಗಿದೆ. ಅದಾನಿ ಪೋರ್ಟ್ಸ್ 0.72% ಇಳಿಕೆಯಾಗಿದೆ. ಅದೇ ರೀತಿ ITC 0.52% ಇಳಿಕೆ ಆಗಿರುವಂಥದ್ದು ಟಾಪ್ ಲಾಸರ್ಸಲ್ಲಿ ಬಂದಿರುವಂಥದ್ದು. ಅದೇ ರೀತಿ ರೀಗಲ್ ರಿಸೋರ್ಸ್ 306 ಕೋಟಿ ರೂಪಾಯಿಗಳ IPOವನ್ನು ಶುರು ಮಾಡಿದ್ದು
7.17 ಟೈಮ್ಸ್ ಏರಿಕೆ ಆಗಿರುವಂಥದ್ದು. ಅಂದರೆ ಒಳ್ಳೆಯ ಒಂದು ಡಿಮಾಂಡನ್ನು ಎರಡನೇ ದಿನ IPOದ ಎರಡನೇ ದಿನ ಗಳಿಸಿದೆ ಅಂತ ಹೇಳ್ಬೋದು. ಹೂಡಿಕೆದಾರರಲ್ಲಿ ತುಂಬ ಬೇಡಿಕೆ ಮತ್ತು ಉತ್ಸಾಹದಿಂದ ಇವತ್ತು ಬೈ ಮಾಡಿದ್ದಾರೆ. ಅದೇ ರೀತಿ ಗ್ರೇ ಮಾರ್ಕೆಟ್ನಲ್ಲಿ ಇದರ IPOನ ದರ ಎಷ್ಟಾಗಿದೆ ಅಂದರೆ 25% ಆಫ್ ಪ್ರೀಮಿಯಂ, ಅಂದರೆ ಇದು ಲಿಸ್ಟ್ ಆದಾಗ ಕನಿಷ್ಠ 25% ಏರಿಕೆ ಆಗುವಂಥ ಚಾನ್ಸಸ್ ಇದೆ. ₹102 ಪ್ರತಿ ಶೇರ್ಗೆ ಗ್ರೇ ಮಾರ್ಕೆಟ್ನಲ್ಲಿ ಇಶ್ಯೂ ಪ್ರೈಸ್ ಏರಿಕೆ ಆಗಿರುವಂಥದ್ದು. ವೀಕ್ಷಕರೇ, ಇನ್ನು ಗ್ರೇ ಮಾರ್ಕೆಟ್ನಲ್ಲಿ GMP4 JSW ಸಿಮೆಂಟ್ IPOಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ರೆ ಒಂದು 3% ಇತ್ತು. ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ, ಈ ಒಂದು 3% ಒಂದು ಗ್ರೇ ಮಾರ್ಕೆಟಲ್ಲಿ ಇದ್ರೂ ಕೂಡ SBI ಏನು ಮಾಡಿದೆ ಅಂದರೆ ತುಂಬ ಲಾಭವನ್ನು ಗಳಿಸಿದೆ. 125% ಲಾಭವನ್ನು ಗಳಿಸಿದೆ. ಅಂದರೆ ಈ 3,600 ಕೋಟಿ ರೂಪಾಯಿ ಗಾತ್ರದ IPOನಲ್ಲಿ SBI ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದು ಸುಮಾರು 57,75,00,000 ರೂಪಾಯಿಗಳನ್ನು SBI ಹೂಡಿಕೆ ಮಾಡಿತ್ತು. ಅದು ಇವತ್ತು ಲಿಸ್ಟ್ ಆಗೋದಕ್ಕಿಂತ ಮುಂಚೆನೇ, JSW ಸಿಮೆಂಟ್ ಶೇರ್ ಲಿಸ್ಟ್ ಆಗೋದಕ್ಕಿಂತ ಮುಂಚೆನೇ 78 ಕೋಟಿ ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಅಂದರೆ ಅಷ್ಟು ಲಾಭ SBIಗೆ ಆಲ್ರೆಡಿ ಬಂದಿರುವಂಥದ್ದು. ವೀಕ್ಷಕರೇ, ಇನ್ನು BPCL ಸಾರ್ವಜನಿಕ ವಲಯದ ತೈಲ ಕಂಪನಿಯಾದ ಭಾರತ್ ಪೆಟ್ರೋಲಿಯಂ ಏಪ್ರಿಲ್-ಜೂನ್ ತ್ರೈಮಾಸಿಕ ರಿಸಲ್ಟನ್ನು ಇವತ್ತು ಅನೌನ್ಸ್ ಮಾಡಿದೆ. ಪ್ರಾಫಿಟ್ ಕೂಡ ಚೆನ್ನಾಗಿ ಗಳಿಸಿರುವಂಥದ್ದು. 6,124 ಕೋಟಿ ರೂಪಾಯಿಗಳನ್ನು ಗಳಿಸಿರುವಂಥದ್ದು. ಕಳೆದ ವರ್ಷ ಇದೇ ಅವಧಿಯಲ್ಲಿ 3,015 ಕೋಟಿ ರೂಪಾಯಿ ಲಾಭ ಗಳಿಸಿತ್ತು. ಆದಾಯ ಕೂಡ ಏರಿಕೆಯಾಗಿದ್ದು 1.29 ಲ್ಯಾಕ್ ಕ್ರೋರ್ ಆದಾಯವನ್ನು ಕಂಪನಿ ಗಳಿಸುವಂಥದ್ದು. ಹೋದ ವರ್ಷ 1.28 ಲ್ಯಾಕ್ ಕ್ರೋರ್ ಇತ್ತು. ವೀಕ್ಷಕರೇ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಿಮಗೆಲ್ಲ ಗೊತ್ತಿದೆ. ಇದರ ಷೇರು ದರದಲ್ಲಿ 2.9% ಇವತ್ತು ಏರಿಕೆ ಆಗಿರುವಂಥದ್ದು. 4,535 ರೂಪಾಯಿಗೆ ಷೇರಿನ ದರ ಇವತ್ತು BSEನಲ್ಲಿ ವಹಿವಾಟನ್ನು ನಡೆಸ್ತಾ ಇತ್ತು. ಅಂದರೆ ಕಂಪನಿಯ ಬಗ್ಗೆ ಒಂದು ವಿಶ್ವಾಸದ ಹೂಡಿಕೆದಾರರಲ್ಲಿ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಕಂಪನಿಯ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಇನ್ನೊಂದು ಕಾರಣ ಏನಂದರೆ ಸುಮಾರು 6,000 ಕೋಟಿ ರೂಪಾಯಿಗಳಷ್ಟು ಬ್ರೋಕರೇಜ್ ಫರ್ಮ್ಗಳು ಈ ಸ್ಟಾಕಿನ ಬಗ್ಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟರು. ಅಂದರೆ 6,000 ರೂಪಾಯಿ ಮಟ್ಟಕ್ಕೆ ಏರಿಕೆ ಆಗ್ಬೋದು ಅಂತ ಬ್ರೋಕರೇಜ್ ಸಂಸ್ಥೆಗಳು ಒಂದು ಮುನ್ನೋಟವನ್ನು ಹೇಳಿರುವಂಥದ್ದು. ಇದು ಕೂಡ ಸ್ಟಾಕ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಮೇಲೆ ಒಂದು ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ. ಅದೇ ರೀತಿ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲೂ ಕೂಡ ಕಂಪನಿ ತುಂಬ ಚೆನ್ನಾಗಿ ನೆಟ್ ಪ್ರಾಫಿಟನ್ನು ಒಂದು ಸ್ವಲ್ಪ ಮಟ್ಟದ ಇಳಿಕೆಯನ್ನು ದಾಖಲಿಸಿದ್ರು ಕೂಡ ಅದು ಮಾರುಕಟ್ಟೆಯ ಮೇಲೆ ಒಂದು ಸಕಾರಾತ್ಮಕ ಪ್ರಭಾವವನ್ನು ಬೀರಿತು. ಅದೇ ರೀತಿ ಸುಜ್ಲಾನ್ ಎನರ್ಜಿ ಷೇರುಗಳು 3% ಇಳಿಕೆಯನ್ನು ದಾಖಲಿಸಿದೆ. 61 ರೂಪಾಯಿಗೆ ಇಳಿಕೆಯಾಗಿದೆ BSEನಲ್ಲಿ ಮುಖ್ಯವಾಗಿ. ಅಂದರೆ ಕಂಪನಿಯ ಒಂದು ಕನ್ಸಾಲಿಡೇಟ್ ನೆಟ್ ಪ್ರಾಫಿಟ್ 7% ಏರಿಕೆಯಾಗಿತ್ತು. 324 ಕೋಟಿ ರೂಪಾಯಿಗೆ ಕಳೆದ ಏಪ್ರಿಲ್-ಜೂನ್ ಕ್ವಾರ್ಟರ್ನಲ್ಲಿ ಏರಿಕೆ ಆಗಿದ್ರು ಕೂಡ ಅದು ಮಾರುಕಟ್ಟೆಯ ನಿರೀಕ್ಷೆಗೆ ತಕ್ಕಂತೆ ಇರಲಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅಂದರೆ ಡಿಫರ್ಡ್ ಟ್ಯಾಕ್ಸ್ ಚಾರ್ಜಸ್ 134 ಕೋಟಿ ರೂಪಾಯಿಗಳ ಒಂದು ತೆರಿಗೆ ಕೂಡ ಈ ಕಂಪನಿ ಮೇಲೆ ಬಂದಿರುವಂಥದ್ದು ಇನ್ನೊಂದು ಕಾರಣ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಅದೇ ರೀತಿ ಅಪೋಲೋ ಹಾಸ್ಪಿಟಲ್ ಎಂಟರ್ಪ್ರೈಸಸ್ ಶೇರ್ನಲ್ಲಿ ಇವತ್ತು 6.3% ಏರಿಕೆಯಾಗಿದೆ. ಕಂಪನಿಯ ಷೇರು 7,695 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಅಂದರೆ ಮೊದಲ ತ್ರೈಮಾಸಿಕದಲ್ಲಿ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲೂ ಕೂಡ ಕಂಪನಿಯ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಈ ಸಾರಿ ಬಂದಿರುವಂಥದ್ದು. ಹೆಲ್ತ್ ಕೇರ್ ದೊಡ್ಡ ದಿಗ್ಗಜ ಕಂಪನಿ ಆಗಿರುವಂತಹ ಅಪೋಲೋ ಹಾಸ್ಪಿಟಲ್ ಸುಮಾರು 433 ಕೋಟಿ ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿರುವಂಥದ್ದು. ಹಾಗಾಗಿ ಅದು ಷೇರಿನ ದರದ ಏರಿಕೆ ಕೂಡ ಇವತ್ತು ಕಾರಣ ಆಗಿದೆ. ಅದೇ ರೀತಿ ವೀಕ್ಷಕರೇ, RVNL ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ನ ಷೇರು ದರದಲ್ಲಿ ಇವತ್ತು 3.7% ಇಳಿಕೆಯಾಗಿದೆ. 316 ರೂಪಾಯಿಗೆ ಇಳಿಕೆ ಆಗಿರುವಂಥದ್ದು BSEನಲ್ಲಿ. ಅಂದರೆ ಕಂಪನಿಯ ಒಂದು ತ್ರೈಮಾಸಿಕ ರಿಸಲ್ಟ್ನಲ್ಲೂ ಕೂಡ ಇಳಿಕೆ ಕಂಡಿರುವಂಥದ್ದು 40% ಇಳಿಕೆ ಆಗಿರುವಂಥದ್ದು ಲಾಭದಲ್ಲಿ. ಇದು ಕೂಡ ಕಂಪನಿಯ ಷೇರಿನ ಮೇಲೆ ಒಂದು ನೆಗೆಟಿವ್ ಪರಿಣಾಮವನ್ನು ಬೀರಿರುವಂಥದ್ದು. ಅದೇ ರೀತಿ HALನ ಷೇರಿನಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 4,526 ರೂಪಾಯಿ ಇದೆ. 2.7% ಏರಿಕೆಯನ್ನು ಇವತ್ತು ದಾಖಲಿಸಿರುವಂಥದ್ದು. ಇನ್ನು ಅದೇ ರೀತಿ ಪೇಟಿಎಂ ಕೂಡ ಇವತ್ತು ಏರಿಕೆಯನ್ನು ದಾಖಲಿಸಿದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 1,151 ರೂಪಾಯಿ ಇದೆ.
ಇದು ಏನಕ್ಕೆ ಇವತ್ತು ಏರಿಕೆ ಆಗಿದ್ದಪ್ಪ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಏನು ಮಾಡಿದೆ ಅಂದರೆ ಇದರ ಸಬ್ಸಿಡರಿ ಪೇಟಿಎಂ ಸಬ್ಸಿಡರಿ ಆದಂತಹ ಪೇಟಿಎಂ ಪೇಮೆಂಟ್ ಸರ್ವಿಸ್ ಲಿಮಿಟೆಡ್ ಅಥವಾ PPSL ಕಂಪನಿಗೆ ಇದನ್ನು ಆನ್ಲೈನ್ ಪೇಮೆಂಟ್ ಅಗ್ರಿಗೇಟರ್ ಆಗಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಪರವಾನಗಿಯನ್ನು ಅಥವಾ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಅದು ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಅದರ ಶೇರ್ ಪ್ರೈಸ್ ಮೇಲೆ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಟ್ಟಿರುವಂಥದ್ದು, ಏರಿಕೆಯನ್ನು ದಾಖಲಿಸಿರುವಂಥದ್ದು. ಅದೇ ರೀತಿ ವಿಶಾಲ್ ಮೆಗಾ ಮಾರ್ಟ್ನ ಷೇರು ದರದಲ್ಲೂ ಕೂಡ ಇವತ್ತು ಒಂದು 3% ಏರಿಕೆ ಆಗಿದೆ. ಅಂದರೆ ಕಂಪನಿಯ ಏಪ್ರಿಲ್-ಜೂನ್ ತ್ರೈಮಾಸಿಕದ ರಿಸಲ್ಟ್ ಅನೌನ್ಸ್ಮೆಂಟ್ಗಿಂತ ಮುಂಚೆ ಕಂಪನಿಯ ಷೇರು ದರದಲ್ಲಿ ಏರಿಕೆ ಆಗಿರುವಂಥದ್ದು. ಅಂದರೆ ಒಂದು ರಿಸಲ್ಟ್ ಪಾಸಿಟಿವ್ ಆಗಿ ಬರ್ಬೋದು ಅಂತ ಹೇಳಲಾಗ್ತಾ ಇದೆ.